ಶ್ರೋತ್ರದ ಸುಖವಲ್ಲ, ಶಾಸ್ತ್ರದ ಅನುಭವದ ಮಾತೂ ಅಲ್ಲ. ಒಳಗೂ ಮಾತಲ್ಲ, ಹೊರಗಣವೂ ಮಾತಲ್ಲ. ಇದರಂಗವ ಅರಿಯದೆ ಅನುಭಾವವ ಮಾಡಿ ಫಲವೇನಯ್ಯ. ಗುಹೇಶ್ವರ ಲಿಂಗವು ಉಪಮಾತೀತ ನೋಡಯ್ಯ ಅನ್ನುವ ಅಲ್ಲಮಪ್ರಭುಗಳ ಮಾತನ್ನು ಸ್ಮರಿಸಿಕೊಳ್ತಾ, ಇಂದು ನಮ್ಮ ನಾಡು, ರಾಷ್ಟ್ರ ಮತ್ತು ವಿಶ್ವ ಕಂಡಂತಹ ಒಬ್ಬ ಮಹಾನ್ ಜ್ಞಾನ ಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆಯ ಪವಿತ್ರ ಕ್ಷಣದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ವೈಯಕ್ತಿಕವಾಗಿ ನನ್ನ ಮಾರ್ಗದರ್ಶಕರು, ಸದಾ ಅವರ ಆಶೀರ್ವಾದದಿಂದ ಬೆಳೆದು ಬಂದ ನನ್ನ ಬದುಕಿನ ಒಂದು ಚೈತನ್ಯ ಶಕ್ತಿಯಾಗಿರುವ ಪರಮಪೂಜ್ಯ ಬೇಲಿಮಠದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ನನ್ನ ಅನಂತ ಪ್ರಣಾಮಗಳು. ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಬಂದಿರುವಂಥವರು ನನ್ನ ಅಣ್ಣ, ಹಿತೈಷಿ ಮತ್ತು ಅಂತರಂಗದ ಪರಮ ಮಿತ್ರರಾದ ಸನ್ಮಾನ್ಯ ಷಡಕ್ಷಿಯವರು. ಉದ್ದಿಮೆದಾರರಾಗಿ, ಸಾಹಿತಿಗಳಾಗಿ, ಅತ್ಯುತ್ತಮ ಮಾತುಗಾರರಾಗಿ ಅವರ ಬದುಕು ವರ್ಣರಂಜಿತ. ಅವರಿಗೆ ನನ್ನ ಆತ್ಮೀಯ ನಮನಗಳು. ಅಕ್ಕ, ಸದಾ ನೀವಿರ್ತೀವಿ ನನ್ನ ಪಕ್ಕ ಅಂತ ಒಂದು ಮಾತು ಹೇಳ್ತಾ ಇರ್ತೇನೆ ಯಾವಾಗಲೂ. ಶ್ರೀಮತಿ ಲೀಲಾದೇವಿ ಪ್ರಸಾದ್ ಅವರು 94ರ ತರುಣಿ. ಸಾಮಾನ್ಯವಾಗಿ ಕೆಲವು ಸ್ಥಾನಮಾನವನ್ನು ಗಳಿಸಿದ ವ್ಯಕ್ತಿಗಳಿಗೆ ಶ್ರೋತೃಗಳಾಗಿ, ಸಭಿಕರಾಗಿ ಬನ್ನಿ ಅಂತ ಕರೆಯೋದು ಸೂಕ್ತ ಅಲ್ಲ. ಆದರೆ ವಿಷಯ ತಿಳಿಸಬೇಕು. ಆದರೆ ಲೀಲಾದೇವಿ ಅಕ್ಕ ಅವರು ವೇದಿಕೆ ಮೇಲೆ ಕುಳಿತುಕೊಳ್ತೇನೆ ಎನ್ನುವ ಭಾವದಿಂದ ಬರೋದಿಲ್ಲ. ಸಾಮಾನ್ಯ ಶ್ರೋತೃವಾಗಿ ಬಂದು ತಮ್ಮ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಲೀಲಾದೇವಿ ಅಕ್ಕರವರಿಗೆ ನನ್ನ ಅನಂತ ಪ್ರಣಾಮಗಳು. ಇದು ನಮ್ಮ ಗೆಳೆಯ ನಾಗರಾಜ ಮೂರ್ತಿ ಒಂದು ಸದಾ ಸ್ಫೂರ್ತಿ ನಮಗೆ. ನಮ್ಮ ಜಿಲ್ಲೆಯ, ನಗರ ಜಿಲ್ಲೆಯ ಅಧ್ಯಕ್ಷರಾಗಿ ಬಹಳ ಸೊಗಸಾಗಿ ಕಾರ್ಯಕ್ರಮವನ್ನು ನಿರೂಪಿಸ್ತಾರೆ. ಅವರಿಗೆ ನನ್ನ ಅನಂತ ಪ್ರಣಾಮಗಳು. ಹಾಗೆ ಶ್ರೀಮತಿ ಪ್ರಮೀಳಾ ಗರಡಿಯವರು ಸೊಗಸಾಗಿ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ನೂತನ ವರ್ಷಕ್ಕೆ ಬಗೆಯ ತಿಂಡಿ ತಿನಿಸುಗಳಿವೆ. ಅವರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಗೆಳೆಯರಾದ ಹೊನ್ನಲಿಂಗಯ್ಯನವರೇ, ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರೇ, ಆತ್ಮೀಯ ಬಂಧುಗಳೇ, ಸ್ವಾಮೀಜಿಯವರು ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಿಜ್ಜರಿಗಿ ಗ್ರಾಮದಲ್ಲಿ 1941ರಲ್ಲಿ ಜನಿಸಿದರು. ರೈತ ಕುಟುಂಬ. ಅವರ ಮೊದಲ ಹೆಸರು ಸಿದ್ಧಗುಂಡ ಅಂತ ಹೇಳಿ, ಸಿದ್ಧಗುಂಡಪ್ಪ ಅಂತ ಹೇಳಿ. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಜ್ಞಾನ ಯೋಗಾಶ್ರಮದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಸಂಪರ್ಕಕ್ಕೆ ಬಂದರು. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮದ ಪೂಜ್ಯರು, ಬಹಳ ದೊಡ್ಡ ಪ್ರವಚನಕಾರರು, ಆಧ್ಯಾತ್ಮಿಕ ಯೋಗಿಗಳು. ಅವರ ನೆರಳಿನಲ್ಲಿ ಅರಳಿದ ಈ ಜ್ಞಾನದ ಪುಷ್ಪ ಇದು. ಪೂಜ್ಯರು 19ನೇ ವಯಸ್ಸಿಗೆ ಸಿದ್ಧಾಂತ ಶಿಖಾಮಣಿ ಎನ್ನುವ ಕೃತಿಯನ್ನ ತಮ್ಮ ಹಿರಿಯ ಗುರುಗಳಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪ್ರವಚನವನ್ನ ಪರಿಷ್ಕರಿಸಿ ಒಂದು ಅಮೂಲ್ಯವಾದ ಕೃತಿಯನ್ನು ರಚಿಸ್ತಾರೆ. ಆಧ್ಯಾತ್ಮ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆತ್ಮವಾಗಿತ್ತು. ನಾನು ಯಾರೋ ಒಂದು ಕಡೆ ಭಾಷಣ ಮಾಡಿದ್ದನ್ನು ಕೇಳಿದ್ದೇನೆ. ನಮಗೆಲ್ಲ ಒಂದೊಂದು ಹೃದಯ ಇರುತ್ತೆ. ಆದರೆ ಸಿದ್ದೇಶ್ವರ ಸ್ವಾಮಿಗಳ ಅವರ ದೇಹದ ಒಳಗೆಲ್ಲ ಹೃದಯಗಳೇ. ಅಂತಹ ಮಹಾನ್ ಶಕ್ತಿ ಸಂತ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ. ಸಜ್ಜನಿಕೆಯ ಸಾಕಾರ ಮೂರ್ತಿ, ನನ್ನದು ತನ್ನದೆಂಬ ಮಮಕಾರ ತೊರೆದ ಮಹಾಪುರುಷರು. ಶರಣರೊಂದು ಮಾತನ್ನು ಹೇಳ್ತಾರೆ, ತನುವಿನಲ್ಲಿ ನಿರ್ಮೋಹ, ಪ್ರಾಣದಲ್ಲಿ ನಿರ್ಭಯ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ ಅಂತೇಳಿ. ಈ ವಚನದ ಪ್ರತಿಯೊಂದು ಪದದ ಅರ್ಥವನ್ನ
ನಾವು ಸಿದ್ದೇಶ್ವರ ಸ್ವಾಮಿಗಳಲ್ಲಿ ಕಾಣ್ತಾ ಇದ್ವಿ. ತನುವಿನಲ್ಲಿ ನಿರ್ಮೋಹ, ಅವರ ದೇಹದ ಮೇಲೆ ಅವರಿಗೆ ಒಂದಿಷ್ಟು ಮೋಹ ಇರಲಿಲ್ಲ. ಪ್ರಾಣದಲ್ಲಿ ನಿರ್ಭಯ, ಅವರು ತೀರಿಕೊಳ್ಳೋ ಸಂದರ್ಭದಲ್ಲಿ ಹಿರಿಯ ಸಚಿವರೆಲ್ಲ ಅವರನ್ನು ಸಂಪರ್ಕ ಮಾಡಿ ಶುಶ್ರೂಷೆಗೆ, ಚಿಕಿತ್ಸೆಗೆ, ಆಸ್ಪತ್ರೆಗೆ ಸ್ಥಳಾಂತರ ಮಾಡಬೇಕು ಅಂದಾಗ ಅದನ್ನು ಒಪ್ಪಲಿಲ್ಲ ಅವರು. ಅಂತಹ ನಿರ್ಮೋಹಿಗಳವರು. ಪ್ರಾಣದಲ್ಲಿ ನಿರ್ಭಯ, ಶರಣ ಹೇಳ್ತಾರಲ್ಲ, ಮರಣವೇ ಮಹಾನವಮಿ, ಇದಕಾರಂಜುವರು ಇದಕಾರಳುಗುವರು, ನಾಳೆ ಬಪ್ಪುದು ನಮಗೆ ಇಲ್ಲೇ ಬರಲಿ ಎನ್ನುವಂತಹ ಭಾವ. ವಿಷಯದಲ್ಲಿ ಉದಾಸೀನ. ಈಗಾಗಲೇ ಷಡಕ್ಷಿಯವರು ಹೇಳಿದಾಗೆ ಜೇಬೇ ಇಲ್ಲದ ಜಾಬು ಅವಳು, ಜೇಬಿಲ್ಲದ ಜಾಬು. ನಮ್ದು ಜೇಬೇ ಜಾಬು. ನಾನು ಯಾವಾಗಲೂ ತಮಾಷೆ ಹೇಳ್ತಾ ಇರ್ತೇನೆ, ಏನು ಸರ್ ಹೇಗಿತ್ತು ನಿಮ್ಮ ಇಡೀ ಜೀವನದ ಜಾಬು ಅಂತ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಆದರೆ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂತ. ಹಾಗೆ ಜೇಬ್ ಇಲ್ಲದ ಬದುಕು, ಕಿಸೆ ಇಲ್ಲದ ಬದುಕು. ಭಾವದಲ್ಲಿ ದಿಗಂಬರ, ಅವರಂತೂ ದಿಗಂಬರರಾಗಿದ್ದರು. ಯಾವ ಭಾವನೆಗಳಿಗೂ ಅವರಲ್ಲಿ ಒಂದು ಮೋಹದ ತಾಣ ಇರಲಿಲ್ಲ. ಅಂತಹ ಮಹಾನುಭಾವರು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಆನಂತರ ಜ್ಞಾನಯೋಗಾಶ್ರಮಕ್ಕೆ ಬಂದು ಅನೇಕ ರೀತಿಯ ವಿಭಿನ್ನ ವಿಚಾರಧಾರೆಗಳ ಒಂದು ಬಹುದೊಡ್ಡ ವಿಶ್ವಕೋಶವಾಗ್ತಾರೆ. ಉಪನಿಷತ್ತು, ಭಗವದ್ಗೀತೆ, ಯೋಗ ಸೂತ್ರ, ವಚನಶಾಸ್ತ್ರ ಮುಂತಾದ ವಿಷಯಗಳ ಬಗ್ಗೆ ಪ್ರಭುತ್ವದಿಂದ ಮಾತನಾಡ್ತಕ್ಕಂಥ ಒಬ್ಬ ಪೂಜ್ಯರು ಅವರ ಪತಂಜಲಿ ಯೋಗ ಶಾಸ್ತ್ರವನ್ನು ಸನ್ಮಾನ್ಯ ಮೋದಿಜಿಯವರೇ ಬಂದು ಸುತ್ತೂರು ಮಠದಲ್ಲಿ ಬಿಡುಗಡೆ ಮಾಡ್ತಾರೆ. ಮತ್ತು ಆ ಕೃತಿಗೆ ಪ್ರಧಾನಮಂತ್ರಿ ಮೋದಿಜಿ ಔನ್ನತ್ಯವನ್ನ ತಮ್ಮ ವಿಚಾರ ಅಭಿವ್ಯಕ್ತಿಯಲ್ಲೂ ಮತ್ತು ಬರವಣಿಗೆಯಲ್ಲಿ ಅಲ್ಲಮನ ವಚನಗಳ ನಿರ್ವಚನ, ಅವರ ಕೃತಿಯಂತೂ ಅದ್ಭುತವಾದಂತಹ ಕೃತಿ. ಅಲ್ಲಮನ ವಚನವನ್ನು ನಿರ್ವಚನ ಮಾಡತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಆ ಕೆಲಸವನ್ನು ಬಹಳ ಸಮರ್ಥವಾಗಿ ಮಾಡಿದಂಥವರು ಪರಮ ಪೂಜ್ಯರು. ಬದುಕುವುದು ಹೇಗೆ, ನಾವು ಹೇಗೆ ಬದುಕಬೇಕು, ದಾರಿ ಮಾಡಿಕೊಳ್ಬೇಕು ಅನ್ನುವಂತಹ ದಿಸೆಯಲ್ಲಿ ಅವರು ನೀಡ್ತಾ ಇದ್ದಂತಹ ಪ್ರವಚನಗಳು ಅಪೂರ್ವವಾದಂತಹದ್ದು. ಅವರ ಸರಳತೆ, ಸಜ್ಜನಿಕೆಯಂತೂ ಅನನ್ಯವಾದಂತಹದ್ದು. ಸಿದ್ದೇಶ್ವರ ಮಹಾಸ್ವಾಮಿಗಳವರ ಮತ್ತು ನನ್ನ ನಡುವಣ ಒಂದೆರಡು ನಂಟಿನ ಘಟನೆಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲಿಗೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಬಸವೇದಿಕೆಯಿಂದ ಒಂದು ಸಮಾರಂಭ ಮಾಡಿದ್ವಿ, ಬಸವಶ್ರೀ ಪ್ರಶಸ್ತಿ ಕೊಡತಕ್ಕಂಥ ಸಮಾರಂಭ. ನಮಗೆಲ್ಲ ಸಿದ್ದೇಶ್ವರ ಸ್ವಾಮಿ ಪರಿಚಯಿಸಿದಂಥವರೇ ಸುತ್ತೂರು ಮಠದ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ. ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಅಪಾರವಾದಂತಹ ಭಕ್ತಿ. ಬಹುಶಃ ವಿಶ್ವ ಪರ್ಯಟನವನ್ನು ಮಾಡಿಸುವ ದಿಸೆಯಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾತ್ರ ಬಹಳ ದೊಡ್ಡದು. ಆ ಸಮಾರಂಭಕ್ಕೆ ಬಂದಾಗ ಪೂಜ್ಯರ ಭಾಷಣ ಪ್ರಾರಂಭ ಆಯಿತು. ಪ್ರಾರಂಭ ಬಹಳ ಮೆಲುದನಿಯಲ್ಲಿ ಪ್ರಾರಂಭ ಮಾಡಿದ್ರು. ದೇವೇಗೌಡರು ಸೂಚನೆ ಕೊಡ್ತಾ ಇದ್ದಾರೆ, ಮೈಕ್ ವಾಲ್ಯೂಮ್ ಜಾಸ್ತಿ ಮಾಡಿ ಅಂತ. ಪಕ್ಕದಲ್ಲಿ ರಮೇಶ್ ಕುಮಾರ್ ಅವರಿದ್ರು. ಇವರೆಲ್ಲ ವಾಲ್ಯೂಮ್ ಜಾಸ್ತಿ ಮಾಡಿ ಇರ್ತಾರೆ. ಆದರೆ ಅವರ ಮೆಲುದನಿಯಲ್ಲಿ ಪ್ರಾರಂಭವಾದ ಮಾತು ಏರ್ತಾ ಯಾವ ಪ್ರಖರತೆಗೆ ಬಂತು ಅಂದ್ರೆ ಎಲ್ಲರೂ ಮಂತ್ರಮುಗ್ಧರಾದರು. ಅವ್ರು ಹೇಳಿದ ಒಂದು ಸಣ್ಣ ಕತೆ ಈಗಲೂ ನೆನಪಿಗಿದೆ. ಒಬ್ಬ ಮಹಾರಾಜನ ಬಳಿ ಇಬ್ಬರು ರೈತರು ಬರ್ತಾರೆ. ಇಬ್ಬರು ರೈತರು ಬಂದು ತಮ್ಮ ಒಂದು ಸಮಸ್ಯೆ ಇದೆ, ನಿವಾರಣೆ ಮಾಡಿ ಅಂತೇಳಿ. ಸಾಮಾನ್ಯವಾಗಿ ಸಮಸ್ಯೆ ಅಂದ್ರೆ ಒಬ್ಬರಿಗೂ ಲಾಭ ಮತ್ತೊಬ್ಬರು ಲಾಭ ಆಗಬೇಕು ಅಂತ ದೃಷ್ಟಿಯಿಂದ ಇರುತ್ತೆ. ಫೇಮಸ್ ಅಂತ ಟೈಮ್ ನೋಡ್ಕೊಂತಾರೆ. ಊಟ ಇದೆ ಇರಿ. ಇಬ್ರು ಹೋದ್ರು. ಇಬ್ರು ರೈತರು ಹೋಗಿ ಮಹಾರಾಜರನ್ನ ಕೇಳಿದ್ರು, ನಮ್ಮ ಸಮಸ್ಯೆ ಇದೆ ಬಗೆಹರಿಸಿ. ಏನ್ ಸಮಸ್ಯೆ ಅಂದ್ರೆ, ಒಬ್ಬ ರೈತ ತನ್ನ ಜಮೀನನ್ನ ಇನ್ನೊಬ್ಬ ರೈತನಿಗೆ ಮಾರಿರ್ತಾನೆ. ಆ ಕೊಂಡುಕೊಂಡ ರೈತ ತಾನು ಉತ್ತುವಾಗ ಒಂದು ನಿಕ್ಷೇಪ ಸಿಗುತ್ತೆ, ಚಿನ್ನದ ನಿಕ್ಷೇಪ. ಅವನ ವಾದ ಏನು ಅಂದ್ರೆ,
ಈ ಭೂಮಿಯನ್ನು ಮಾರಾಟ ಮಾಡಿದವನಿಗೆ ಈ ನಿಕ್ಷೇಪ ಸೇರಬೇಕು, ನನಗೆ ಸೇರೋದಲ್ಲ ಅಂತ ಅವನ ಭಾವನೆ, ಅವನ ವಾದ. ಈತನ ವಾದ ಇಲ್ಲ, ನಾನು ಮಾರಾಟ ಮಾಡಿದ್ದೇನೆ, ಅದರಿಂದ ಬರ್ತಕ್ಕಂಥ ಎಲ್ಲ ಸ್ವತ್ತುಗಳು ಆಸ್ತಿಗಳು ಅವನಿಗೆ ಸೇರುತ್ತೆ, ಹೀಗಾಗಿ ಇದು ಅವನಿಗೆ ಸೇರಬೇಕು ಅನ್ನುವಂಥ ವಾದ ಅದು. ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ನೀತಿಯ ಕಥೆ ಎಷ್ಟು ಸೊಗಸಾಗಿ ಅವರು ವರ್ಣನೆ ಮಾಡಿದ್ರು ಅಂದ್ರೆ, ಸುಮಾರು 25-30 ವರ್ಷಗಳಾದರೂ ಅದು ಇನ್ನೂ ನನ್ನ ನೆನಪಿನ ಪಠಿಲದಲ್ಲಿದೆ. ಪೂಜ್ಯರು, ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಸುತ್ತೂರು ಶ್ರೀಗಳವರ ಆಹ್ವಾನದ ಮೇರೆಗೆ ಅವರು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳ ಶತಮಾನೋತ್ಸವಕ್ಕೆ ಬಂದರು. ಶತಮಾನೋತ್ಸವಕ್ಕೆ ಬಂದಾಗ 15 ದಿವಸ ನಮ್ಮ ಜಿಲ್ಲಾಧಿಕಾರಿಯ ಬಂಗಲೆಯಲ್ಲೇ ಅವರು ಉಳಿದುಕೊಂಡ್ರು. ಕಾರಣ ಏನು ಅಂದ್ರೆ, ನಮ್ದು ಆ ಬಂಗಲೆ ನಂದಲ್ಲ, ಆ ಜಿಲ್ಲಾಧಿಕಾರಿ ಆಗಿದ್ದು ಸುಮಾರು 15-16 ಎಕರೆ ಜಮೀನು, ಬಹಳ ಫಾರೆಸ್ಟ್ ತರ ಇತ್ತು, ನವಿಲುಗಳು ಬರ್ತಾ ಇದ್ವು, ಪಾರಿವಾಳ ನವಿಲುಗಳು, ಒಂದು ರೀತಿಯ ಸಸ್ಯದ ಉದ್ಯಾನದ ರೀತಿಯಲ್ಲಿತ್ತು. ಅವರು ಬಂದ ತಕ್ಷಣ ಖುಷಿಯಾಗಿ ನಾನು ಇಲ್ಲೇ ಇರ್ತೇನೆ ಅಂದರು. ಸುಮಾರು 40 ಜನ ಮಠಾಧೀಶರು ಆ ಬಂಗಲೆಯಲ್ಲಿ ಉಳಿದಿದ್ದರು. ಪ್ರತಿದಿನ ಬೆಳಗ್ಗೆ ನನ್ನ ಪತ್ನಿ ಅವರಿಗೆ ಬೇಕಾದ ಆಹಾರ ಮಾಡಿಕೊಡತಕ್ಕಂಥ ಬಹಳ ಖುಷಿಯಾಗಿ ಮಾಡ್ತಾ ಇದ್ವಿ. ನಾನು ಕಚೇರಿಗೆ ಹೋಗಿ ಬರ್ತಾ ಇದ್ದೆ, ಅವ್ರ ಭಾಷಣವನ್ನು ಅಲ್ಲಿ ಒಂದು 15 ದಿವಸ ಪ್ರವಚನ ಇತ್ತು. ಪ್ರವಚನ ಕೇಳುವಂಥ ಸೌಭಾಗ್ಯನೂ ನಮ್ಗೆ ಬಂತು. ಆ ನಂತರ ಆ 40-50 ಜನ ಮಠಾಧೀಶರು ನಮ್ಮಲ್ಲಿ ಪ್ರಸಾದ ಆಗ್ತಾ ಇತ್ತು. ಹೊರಗಿನವರು ಕೇಳ್ತಾ ಇದ್ರಿ, ಜಿಲ್ಲಾಧಿಕಾರಿ ಕಚೇರಿಯೋ ಇದು ಮಠಾಧೀಶರ ಮನೆಯೋ ಅಂತ ಪ್ರಶ್ನೆನೂ ಮಾಡಿದ್ದುಂಟು. ನಾನು ಅದಕ್ಕೆ ಚಿಂತೆ ಪಡಲಿಲ್ಲ. ಕೊನೆಗೆ ಅವರು ಹೋಗುವಾಗ 3 ಬಿರುದುಗಳನ್ನು ಕೊಟ್ಟವರು. ನೋಡಿ, ಇದು ಜಿಲ್ಲಾಧಿಕಾರಿಗಳ ಮನೆಯಲ್ಲ, ಇದು ಮಹಾಮನೆ ಅನ್ನೋ ಒಂದು ಮಾತನ್ನು ಹೇಳಿದರು. ಎರಡನೆಯ ಬಿರುದು ನನ್ನ ಹೆಂಡತಿಗೆ ಹೇಳಿದ್ರು, ನೀನು ಅನ್ನಪೂರ್ಣೇಶ್ವರಿ ಅಮ್ಮ ಅಂತ. 3ನೇ ಬಿರುದು ಅವ್ರು ಕೊಟ್ಟಿದ್ದು, ನೀವು ಜಿಲ್ಲಾಧಿಕಾರಿ ಅಲ್ಲ, ನೀವು ಜನಾಧಿಕಾರಿ ಅಂತ. ಇದನ್ನು ನಾನು ನನ್ನ ನೆನಪಿನ ಅಂಗಳದ ನೀನೊಲಿದ ಬದುಕು ಕೃತಿಯಲ್ಲಿ ನೆನಪಿಸ್ಕೊಂಡಿದ್ದೇನೆ. 15 ದಿವಸವೂ ಸಹ ಅವ್ರ ಜೊತೆಯಲ್ಲಿ ನಾನು ವಾಯುವಿಹಾರಕ್ಕೆ ಹೋಗ್ತಾ ಇದ್ದೆ. ಅಷ್ಟು ಸಂದರ್ಭದಲ್ಲಿ ಅವರು ಈಸ್ ಎ ವೆರಿ ಗ್ರೇಟ್ ಲಿಸನರ್. ತುಂಬಾ ತಾಳ್ಮೆಯಿಂದ ನಾವು ಹೇಳುವ ಮಾತನ್ನ ಕೇಳಿಸಿಕೊಳ್ಳುವಂತಹ ಭಾವನೆ ಅವರಲ್ಲಿ, ವಿಷಯ ಗ್ರಹಣೆ ಮಾಡತಕ್ಕಂಥ ನಾಲೆಡ್ಜ್ ಅನ್ನ ಅವರು ಗ್ರಹಣ ಮಾಡತಕ್ಕಂಥ ಆ ರೀತಿ ವಿಭಿನ್ನವಾಗಿದೆ. ಆ ನಂತರ ಸುಮಾರು 1.5 ವರ್ಷದ ಹಿಂದೆ ಗಡಿನಾಡ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಬಿಜಾಪುರಕ್ಕೆ ಹೋಗಿ ಜ್ಞಾನಯೋಗಾಶ್ರಮಕ್ಕೆ ಹೋದೆ. ಜ್ಞಾನಯೋಗಾಶ್ರಮಕ್ಕೆ ಹೋಗಿ, ಪೂಜ್ಯರೇ, ನಾನು ಬೆಳಗ್ಗೆ ತಮ್ಮ ಪ್ರವಚನವನ್ನು ಕೇಳಲಿಕ್ಕೆ ಬರ್ತಾ ಇದ್ದೇನೆ ಅಂತ, ಬಹಳ ಸಂತೋಷ, ಇಲ್ಲೇ ಪ್ರಸಾದ ಮಾಡಿಕೊಂಡು ಹೋಗಿ ಪ್ರಸಾದ ಮಾಡಿಕೊಂಡು ಬಂದೆ. ಆನಂತರ ಅಲ್ಲಿದ್ದ ಸ್ವಾಮೀಜಿಯವರಿಗೆ ಕೇಳಿದೆ, ನಾನು ಗಡಿನಾಡ ಪ್ರಾಧಿಕಾರ ಅಧ್ಯಕ್ಷನಾಗಿದ್ದೇನೆ, ಈ ಯೋಗಾಶ್ರಮದಲ್ಲಿ ಸಾಕಷ್ಟು ದೀಪಗಳ ಅವಶ್ಯಕತೆ ಇದೆ, ಇದನ್ನು ನಾವು ಮಾಡಿಕೊಡ್ಬೋದು ಗಡಿನಾಡಿನ ಪ್ರಾಧಿಕಾರದಿಂದ, ಅದು ವೈಯಕ್ತಿಕವಾಗಿ ಅಂತ. ಇಲ್ಲ ರೀ, ನಮ್ಮ ಪೂಜ್ಯರಿಗೆ ಇದೇ ರೀತಿಯ ವಾತಾವರಣ ಬೇಕು, ಬೆಳಗು ಭಿನ್ನಾಣಗಳು ಬೇಕಿಲ್ಲ, ಅಲಂಕಾರ ಬೇಕಿಲ್ಲ, ಆಶ್ರಮದ ರೀತಿಯಲ್ಲಿ ಇರಬೇಕು ಅಂತ. ನಾನು ಬೆಳಿಗ್ಗೆ 5:45 ಹೋದೆ ಪ್ರವಚನ ಕೇಳೋಣ ಅಂತ. ಸನ್ಮಾನ್ಯ ನಾಗರಾಜ ಮೂರ್ತಿಯವರು ಷಡಕ್ಷರು ಹೇಳಿದಾಗೆ 5:45 ಜನವೇ ಇರಲಿಲ್ಲ. ಆ ನಂತರ ನಾನು ಹೋಗಿ ಒಬ್ಬ ಪ್ರೇಕ್ಷಕನಾಗಿ ಕುಳಿತುಕೊಂಡೆ. ಪೂಜ್ಯರು ಬಂದು ಮೈಕಲ್ಲಿ ಒಂದು ಮಾತು ಹೇಳಿದ್ರು, ಇವತ್ತು ನನ್ನ ಪ್ರವಚನ ಅಲ್ಲ, ಸೋಮಶೇಖರ್ ಅವರ ಪ್ರವಚನ ಅಂದ್ಬಿಟ್ರು. ನಾನು ಸಿದ್ಧನಾಗೇ ಇರಲಿಲ್ಲ, ಆದರೆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದರಿಂದ ಸಿದ್ಧನಾಗಿ ಅವತ್ತು 1 ಗಂಟೆಗಳ ಕಾಲ ಪ್ರವಚನ ಮಾಡಿದೆ. ಆ ಪ್ರವಚನ ಕೇಳಿದ ನಂತರ ಅವರು ವ್ಯಕ್ತಪಡಿಸಿದ ಆ ಪ್ರೀತಿಯ ಮಾತುಗಳು, ಪ್ರಶಂಸೆಯ ಮಾತುಗಳು ಬಹಳ ಅದ್ಭುತವಾದಂಥದ್ದು. ಪೂಜ್ಯರ ಈ ಇಡೀ ಹಾಗೆ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಮಾಡುವಾಗ ಸಾವಿರಾರು ಜನ ಸಂಜೆ ವೇಳೆಗೆ ಪ್ರವಚನವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಪ್ರಮೀಳಾ ಹೇಳಿದಾಗೆ ಅಂಬೇಡ್ಕರ್ ಭವನದಲ್ಲೂ ಸಹ ನಾವು ಪ್ರವಚನವನ್ನು ಮಾಡ್ತಾ ಇದ್ವಿ, ಅಲ್ಲೂ ಸಹ ಅವರು ಬರ್ತಾ ಇದ್ರು, ಕ್ರೀಡಾಂಗಣದಲ್ಲಿ, ಸೆಂಟ್ರಲ್ ಕಾಲೇಜ್ ಕ್ರೀಡಾಂಗಣದಲ್ಲಿ. ಹೀಗೆ ಸಿದ್ದೇಶ್ವರ ಸ್ವಾಮಿಗಳನ್ನ ಕಂಡಾಗ ನನಗೆ ಮತ್ತೊಂದು ವಚನ ನೆನಪಿಗೆ ಬರ್ತಾ ಇದೆ. ಪರಮ ಜ್ಞಾನವೆಂಬ ಸಸಿಗೆ ಗುರುಭಕ್ತಿ ಎಂಬ ಭೂಮಿಯ ಮಣ್ಣ ತಂದು ಪಾತಿಯ ಕಟ್ಟಿದೆ, ಲಿಂಗಭಕ್ತಿ ಎಂಬ ಗೊಬ್ಬರವ ತುಂಬಿದೆ, ಜಂಗಮ ಭಕ್ತಿ ಎಂಬ ಪರಮಾನಂದ ಜಲವ ನೀಡಿದೆ,
ಇಂತಿವರಿಂದ ಭಕ್ತಿ ವೃಕ್ಷ ಫಲವ ಧರಿಸೆ ಗುಹೇಶ್ವರ ಲಿಂಗದಲ್ಲಿ ಮುಕ್ತನೆದನು ಕಾಣ ಗುಹೇಶ್ವರ ಅಂತ. ಎಂತ ಅದ್ಭುತವಾದಂಥ ವಚನ. ಇಲ್ಲಿ ಸಸಿ ಯಾವುದು ಅಂದರೆ ಪರಮ ಜ್ಞಾನವೆಂಬ ಸಸಿ. ಯಾವ ಭೂಮಿಯ ಮಣ್ಣನ್ನು ತಂದು ಪಾತಿಯನ್ನು ಕಟ್ಟಿದ್ದಾರೆ ಅಂದರೆ ಗುರುಭಕ್ತಿ ಎಂಬ ಭೂಮಿಯ ಮಣ್ಣು. ಗೊಬ್ಬರ ಯಾವುದು ಅಂದರೆ ಲಿಂಗಭಕ್ತಿ ಎಂಬ ಗೊಬ್ಬರವ ತುಂಬಿದೆ. ಜಲ ಯಾವುದು? ಜಂಗಮ ಭಕ್ತಿ ಎಂಬ ಪರಮಾನಂದದ ಜಲವ ನೀಡಿದೆ. ನೋಡಿ ಎಂತ ಅದ್ಭುತ ಕಲ್ಪನೆ. ಪರಮಜ್ಞಾನವೆಂಬ ಸಸಿ, ಗುರುಭಕ್ತಿ ಎಂಬ ಭೂಮಿಯ ಮಣ್ಣು, ಲಿಂಗಭಕ್ತಿ ಎಂಬ ಗೊಬ್ಬರ, ಜಂಗಮ ಭಕ್ತಿ ಎಂಬ ಪರಮಾನಂದ ಜಲ. ಇದರಿಂದ ಬಂದದ್ದು ಯಾವುದು? ಇಂತಿವರಿಂದ ಭಕ್ತಿ ವೃಕ್ಷ ಫಲವ ಧರಿಸೆ ಗುಹೇಶ್ವರ ಲಿಂಗದಲ್ಲಿ ಮುಕ್ತನಾದೆನು. ಸಿದ್ದೇಶ್ವರ ಸ್ವಾಮಿಗಳಿಗೆ ಅನ್ವಯವಾಗುವಂತಹ ವಚನ ಇದು. ಅವರದ್ದು ಪರಮಜ್ಞಾನ, ಗುರುಭಕ್ತಿ, ಲಿಂಗಭಕ್ತಿ, ಜಂಗಮ ಭಕ್ತಿ. ಅವರು ಕೊನೆಯ ಆಸೆಗಳನ್ನು ನಾವು ಕೇಳಿದ್ದೇವೆ. ಅದನ್ನು ಆ ಸಂದರ್ಭದಲ್ಲಿ ತೀರ್ಕೊಂಡ ನಂತರ, ಶಿವೈಕ್ಯರಾದ ನಂತರ, ಲಿಂಗೈಕ್ಯರಾದ ನಂತರ ಅದನ್ನು ಘೋಷಣೆ ಮಾಡೋದು. ಅವ್ರು ಹೇಳ್ತಾರೆ, ನನ್ನ ಹೆಸರಿನಲ್ಲಿ ಯಾವ ಸ್ಮಾರಕವೂ ಆಗಬಾರ್ದು, ನಾನು ಸ್ಥಾವರ ಆಗಬಾರ್ದು, ನನ್ನನ್ನು ಅಗ್ನಿ ಸಂಸ್ಕಾರ ಆಗಬೇಕು, ಮತ್ತು ನನ್ನದ ಯಾವುದೇ ಶಾಶ್ವತವಾದಂಥ ಸ್ಮಾರಕಗಳು ಮಾಡದೆ ನನ್ನ ಆ ಚಿತಾಭಸ್ಮವನ್ನು ಸಾಗರದಲ್ಲೋ ನದಿಯಲ್ಲೋ ಬಿಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಈಗಲೂ ಸಹ ಜ್ಞಾನ ಯೋಗಾಶ್ರಮದಲ್ಲಿ ಅವರ ದೊಡ್ಡ ಒಂದು ಛಾಯಾಚಿತ್ರ ಇದೆಯೇ ವಿನಃ ಯಾವುದೇ ಸ್ಮಾರಕ ಇಲ್ಲ. ಇಂತಹ ಸಿದ್ದೇಶ್ವರ ಸ್ವಾಮಿಗಳು 21ನೇ ಶತಮಾನದ ಬಹುದೊಡ್ಡ ಸಂತರಾಗಿ, ಸನ್ಮಾನ್ಯ ಕೆ.ಸಿ. ಶಿವಪ್ಪನವರು ಮಾತು ಹೇಳ್ತಾರೆ, ಸಂತನೆಂದರೆ ಯಾರು ಅಂತ. ಸಂತನೆಂದರೆ ಏನು ಅನ್ನುವಂಥ ಒಂದು ಅದ್ಭುತವಾದಂಥ ಕವನವನ್ನು ಬರೆದಿದ್ದಾರೆ ಅವರಿಗೆ ಅನ್ವಯ ಆಗುವಾಗೆ. ಅಂತಹ ಸಿದ್ದೇಶ್ವರ ಸ್ವಾಮಿಗಳನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಸವಣ್ಣವರು ಹೇಳ್ತಾರೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು. ಆಚಾರವೆಂಬ ಕಾಯಾಗಿದ್ದು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬಿಡುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂಥೇಳಿ. ಹಾಗೆ ಸಿದ್ದೇಶ್ವರ ಸ್ವಾಮಿಯವರು ನಮ್ಮ ನಗರಿ 1 ವರ್ಷ ಆಗಿದೆ. ಅವರ ಪ್ರವಚನವಂತೂ ನಾನಂತೂ ವಾಯುವಿಹಾರದಲ್ಲಿ ಪ್ರತಿದಿನ ಅವರ ಪ್ರವಚನವನ್ನು ಕೇಳ್ತಾ ಇರ್ತೇನೆ. ಆ ಪ್ರವಚನದಲ್ಲಿ ಸಣ್ಣ ಸಣ್ಣ ಕಥೆಗಳ ಮೂಲಕ, ಸಣ್ಣ ಸಣ್ಣ ದೃಷ್ಟಾಂತಗಳ ಮೂಲಕ ಇಡೀ ಜೀವನದ ದರ್ಶನವನ್ನು ಮಾಡಿಸ್ತಾರೆ. ಬಹುಶಃ ತಮ್ಮ ನಡೆ, ನುಡಿ, ನಂಬಿಕೆ ಈ 3ರ ಸಮನ್ವಯ ಆಗಿದ್ದಂಥವರು ಸಿದ್ದೇಶ್ವರ ಸ್ವಾಮಿಗಳು. ಅಕ್ಕ ಮಹಾದೇವಿ ಹೇಳುವ ಹಾಗೆ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಈ 5 ಶುಚಿತ್ವಗಳನ್ನು ಕಾಪಾಡಿಕೊಂಡು ಬಂದಂತಹ ಒಬ್ಬ ನಿರಾಭಾರಿ, ಒಬ್ಬ ಮಹಾನ್ ಸಂತ ಸಿದ್ದೇಶ್ವರ ಸ್ವಾಮಿಗಳು. ಪದ್ಮಶ್ರೀ ಬಂದಾಗ, ಘೋಷಣೆ ಮಾಡಿದಾಗ ಅವರು ಪತ್ರ ಬರೀತಾರೆ, ನನಗೆ ಕೇಂದ್ರ ಸರ್ಕಾರದ ಇಂಥ ಪ್ರಶಸ್ತಿಗಳ ಬಗ್ಗೆ ಗೌರವ ಇದೆ, ಆದರೆ ನಾನು ಅದಕ್ಕೆ ಅರ್ಹನೋ ಅಲ್ಲೋ ಗೊತ್ತಿಲ್ಲ, ನನಗೆ ಬೇಡ ಅನ್ನುವ ಮಾತನ್ನು ಹೇಳ್ತಾರೆ. ಡಾಕ್ಟರೇಟ್ ಬರುತ್ತೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ, ಅದನ್ನು ನಿರಾಕರಿಸ್ತಾರೆ. ನಾವು ಸಹ ಪ್ರಥಮ ಬಾರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅವರ ಬಳಿ ಹೋದಾಗ ಅವರು ಅದನ್ನು ನಿರಾಕರಿಸ್ತಾರೆ. ಶಿವಕುಮಾರ ಮಹಾಸ್ವಾಮಿಗಳು ಕೊಡಿ ಅಂತ ಹೇಳ್ತಾರೆ ಪ್ರಥಮ ಬಾರಿಗೆ. ಶಿವಕುಮಾರ ಮಹಾಸ್ವಾಮಿಗಳ ಹತ್ರ ಹೋದಾಗ ಅವರು ಸಹ ನಿರಾಕರಿಸ್ತಾರೆ. ನಾನು ಕಂಡಂತಹ 2 ಮಹಾನ್ ದಿವ್ಯ ಚೈತನ್ಯ ಶಕ್ತಿ ಅಂದರೆ ಒಂದು ಶಿವಗಂಗೆಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು, ಮತ್ತೊಂದು ಸಿದ್ದೇಶ್ವರ ಮಹಾಸ್ವಾಮಿ. ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳ ಸಂಪರ್ಕ 50-55 ವರ್ಷದ ಚಿಕ್ಕ ವಯಸ್ಸಿನಿಂದ ಅಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವಾಗ ಅವರು ಕೊಟ್ಟಂಥ ಮಾರ್ಗದರ್ಶನ ಅನನ್ಯವಾದಂಥದ್ದು. ಅವರು ನಡೆದಾಡುವ ದೇವರು, ಉತ್ತರ ಕರ್ನಾಟಕದಲ್ಲಿ ಇವರನ್ನು ನಡೆದಾಡುವ ದೇವರು ಅಂತ ಕರೀತಾರೆ. ಈ ಇಬ್ಬರು ಮಹಾನ್ ಚೇತನಗಳನ್ನು ನಾವು ಸದಾ ಸ್ಮರಿಸಬೇಕು ಅನ್ನೋ ಮಾತನ್ನು ಹೇಳ್ತಾ, ಸಿದ್ದೇಶ್ವರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆಯ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ಬೇಲಿ ಮಠದ ಶ್ರೀಗಳು ಬಂದಿರುವಂಥದ್ದು ಬಹಳ
ಸಂತಸದ ವಿಷಯ. ಯಾವುದೇ ವಿಷಯದ ಬಗ್ಗೆ ಅಧಿಕೃತವಾಗಿ ಸಮಗ್ರ ಚಿತ್ರಣವನ್ನು ಕೊಡತಕ್ಕಂಥ ಶಕ್ತಿ ಉಳ್ಳಂಥವರು. ಅವರಿಗೆ ಮತ್ತೊಮ್ಮೆ ಸನ್ಮಾನ್ಯ ಷಡಕ್ಷಿ ಅವರಿಗೆ, ನಾಗರಾಜ್ ಮೂರ್ತಿ ಅವರಿಗೆ, ಪ್ರಮೀಳಾ ಗರಡಿ ಅವರಿಗೆ, ಲೀಲಕ್ಕ ಅವರಿಗೆ, ನಿಮ್ಮೆಲ್ಲರಿಗೆ ನನ್ನ ಅನಂತ ಪ್ರಣಾಮಗಳು. ನಮಸ್ಕಾರ.